ಮೂಡಬಿದ್ರಿಯ ಧವಳತ್ರಯ ಜೈನ ಕಾಶಿ ಟ್ರಸ್ಟ್ ಮತ್ತು ಸ್ವಸ್ತಿ ಶ್ರೀ ಜೈನ ರೆಸಿಡೆಂಟಲ್ ಪಿಯು ಕಾಲೇಜಿನ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ ಗೋಯಲ್ ರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಇದೇ ವೇಳೆ ಮಾತನಾಡಿದ ಅವರು ಅಂಗಾಂಗ ದಾನ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. I am a chairman of Organ Donation India Foundation. I would like to rather take this opportunity to say something about organ donation also. Being a good human being, your duty is to help other humans. And in India, when more than 5 lakhs people are dying every year, and whom for want of organs, we can save them. Rather, you can save them, because you have to only create the awareness. You young generation, which consists of in India we have 65% youth. So you belongs to that generation. And if you people decide to change and you help. ಅನಂತರ ಪರಮ ಪೂಜ್ಯ ಭರತಭೂಷಣ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು. ಇವತ್ತು ವಾರ್ಷಿಕೋತ್ಸವ ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನು ನೋಡುವುದಕ್ಕೆ ನೀವೆಲ್ಲ ಕಾತರರಾಗಿದ್ದೀರಿ. ಅವರು ಯಾವ ರೀತಿ ಒಂದು ವರ್ಷಕ್ಕಿಂತ ಮೊದಲೇ ಹೋದ ವರ್ಷದವರು ಮತ್ತು ಈ ವರ್ಷದ ವಿದ್ಯಾರ್ಥಿಗಳು ತಾವು ಹೇಗೆ ಸ್ವಸ್ತಿ ಶ್ರೀ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ, ಅವರ ಪ್ರತಿಭೆಯನ್ನು, ಅವರ ಆಟೋಟಗಳಲ್ಲಿ ಅವರು ಗಳಿಸಿದಂಥ ಪ್ರತಿಭೆಯನ್ನು ಮತ್ತು ಮನೆಯಲ್ಲಿ ಸ್ವಲ್ಪ ಪೀಡನೆ ಮಾಡಿದರೂ ಕೂಡ ಶಾಲೆಯಲ್ಲಿ ಆ ಎಲ್ಲ ಪೀಡನೆಗಳನ್ನು ಅವರು ಹೇಗೆ ಅಧ್ಯಾಪಕರು ನಿಯಂತ್ರಣ. ನಮ್ಮ ಮೂಡಬಿದ್ರಿಯಲ್ಲಿ ಬಹಳ ಸುಸಜ್ಜಿತವಾದಂತಹ ಪಂಡಿತ್ ರೆಸಾರ್ಟ್ ಎಂಬ ಟೂರಿಸಂ ಸ್ಪಾಟ್ ಅನ್ನು ನಡೆಸುತ್ತಿರುವಂತಹ ಮಿತ್ರ ಲಾಲ್ ಗೋಯಲ್ ರವರೇ, ಮೂಡಬಿದ್ರಿಯ 18 ಬಸದಿಗಳ ಮುಖ್ಯಸ್ಥರು ಆಗಿರುವಂತಹ ದಿನೇಶ್ ಅನಡ್ಕಾರ್ ಅವರೇ, ಮಾನ್ಯ ಬಾಹುಬಲಿ ಪ್ರಸಾದ್ ಅವರೇ, ರೇಖಾ ಪಟ್ಟಣ್ ಶೆಟ್ಟಿ ಅವರೇ, ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲೆ. ಈ ಸಂದರ್ಭ ರೇಖಾ ಪಾಟ್ನಾ ಶೆಟ್ಟಿ, ಬಾಹುಬಲಿ ಪ್ರಸಾದ್, ಸುದೇಶ್ ಕುಮಾರ್, ಲೀನಾ ಗಾಜಿಯಾಬಾದ್, ಕಾಲೇಜಿನ ಪ್ರಾಂಶುಪಾಲರಾದ ಸುಷ್ಮಾ ಹೆಚ್, ನಿಶ್ಮಿತಾ ಮತ್ತಿತರರು ಉಪಸ್ಥಿತರಿದ್ದರು.